ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಪರಮೇಶ್ವರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರೇ ಡಿಸ್ಟೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ಮೂಲಕ ಯಾರೇ ಆದರೂ ವೈಯಕ್ತಿಕ ವಿಷಯಗಳನ್ನ ಮಾತಾಡಬಾರದು, ನಮಗೆ ನಮ್ಮ ಮೇಲೆ ನಿಯಂತ್ರಣ ಇರಬೇಕು, ಇಂತಹ ಮಾತುಗಳು ಉತ್ತಮ ಸ್ಪಿರಿಟ್ ಅಲ್ಲ ಅಂತ ಕೂಡ ಖಂಡಿಸಿದ್ದಾರೆ. ವಿಚಾರಗಳನ್ನು ನಾವು ಯಾರೂ ಮಾತಾಡಬಾರ್ದು. ನಮಗೆ ನಿಯಂತ್ರಣ ಇರಬೇಕು. ಅವರ ಪರ್ಸನಲ್ ವಿಚಾರಗಳು ಅವ್ರು ಹೇಳ್ತಿರ್ಬೋದು, ಬೇರೆ ಏನೇ ಇರ್ಬೋದು. ಪರ್ಸನಲ್ ಮ್ಯಾಟ್ರಸನ್ನು ನಾವು ಯಾರೂ ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು. ಅದಕ್ಕೆ ನಿಯಂತ್ರಣ ಇದ್ದರೆ ಭಾಳ ಒಳ್ಳೆಯದು. ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ರು ಇರಲಿ, ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಬೇರೆಯವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರುಗಳು ಕೂಡ ಬೇರೆ ರೀತಿಯಲ್ಲಿ ಮಾತಾಡಿದಾಗ ಇವರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಈಗೆಲ್ಲ ನಡೆಯುತ್ತೆ. ಅದು ಸಾರ್ವಜನಿಕ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಇಟ್ ಈಸ್ ಅ ರೈಟ್ ಸ್ಪಿರಿಟ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಹೇಳಿಕೆಯಿಂದ ಡಿಸ್ಟೆನ್ಸ್ ಅನ್ನ ಈ ಮೂಲಕ ಕಾಂಗ್ರೆಸ್ ಕಾಯ್ದುಕೊಳ್ತಾ ಇದೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ನ ನಾಯಕರು ಇದೀಗ ಮುಂದಾದಂತೆ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರ ಹೇಳಿಕೆನೇ ಇದಕ್ಕೆ ಸ್ಪಷ್ಟ ಸಾಕ್ಷಿ ಆಗ್ತಾ ಇದೆ. ವೈಯಕ್ತಿಕ ಟೀಕೆ, ನಿಂದನೆಗಳು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಇರುವಂತಹ ಪಾರ್ಟಿಯ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲಾದರೂ ಅರ್ಥ ಮಾಡ್ಕೊಳ್ತಾರ ನೋಡ್ಬೇಕು ನಾವು. ಅವ್ರು ಹೇಳ್ತಿರೋದಿಷ್ಟು, ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು, ಮತ್ತೆ ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಪರ್ಸನಲ್ ಅಟ್ಯಾಕ್ಸ್ಗಳನ್ನು ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ.